ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸ್ಪರ್ಧಾ ಚರಿತ್ರೆ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ 2/11/2025 ನಡೆದ ಕೆಸೆಟ್ ಪರೀಕ್ಷೆಯ ಇತಿಹಾಸ ವಿಷಯದ ಪತ್ರಿಕೆ 2 ಬಿಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ಪ್ರಶ್ನೆ 1ರಲ್ಲಿ ಪಟ್ಟಿ 1 ಮತ್ತು ಪಟ್ಟಿ 2 ಇಲ್ಲಿ ವಿದೇಶಿ ಬರಹಗಾರರು ಮತ್ತು ಅವರ ಸ್ಥಳಗಳನ್ನು ನೀಡಲಾಗಿದೆ. ಅಲ್ಬೇರುನಿ ಉಜ್ಬೇಕಿಸ್ತಾನ್, ಇಬನ್ ಬತೂತಾ ಮೊರಾಕೊ, ಮಹಮ್ಮದ್ ವಲಿ ಬಲ್ಕಿ ಅಫ್ಘಾನಿಸ್ತಾನ, ಸೈದ್ ಅಲಿ ರೀಸು ಟರ್ಕಿ. ಇದರ ಪ್ರಕಾರ ಆಪ್ಷನ್ 1 ಸರಿಯಾದ ಉತ್ತರ. 2ನೇದು, ಮಿನಾಜ್ ಉಸ್ ಸಿರಾಜ್ ಈ ಕೆಳಕಂಡ ಯಾವ ಕೃತಿಯನ್ನು ರಚಿಸಿದನು? ತಬಕತ್ತಿ ನಾಸಿರಿ. 3ನೇದು, ಕೆಳಗಿನ ಅಲ್ಲಾವುದ್ದೀನ್ ಖಿಲ್ಜಿಯ ಸೈನ್ಯದ ಗೆಲುವುಗಳನ್ನು ಕಾಲಾನುಕ್ರಮವಾಗಿ ಜೋಡಿಸಿ ಅಂತ ಇದೆ. ಇಲ್ಲಿ 1ನೇದು ರಣತಂಬೋರ್ 1301, ಗುಜರಾತ್ 1297, ವಾರಂಗಲ್ 1309, ಚಿತ್ತೂರು 1303. ಸೊ ಇದರ ಪ್ರಕಾರ ಆಪ್ಷನ್ ನಂಬರ್ 4 ಸರಿಯಾದ ಉತ್ತರವಾಗುತ್ತೆ. ಪ್ರಶ್ನೆ 4, ಟಿಬೆಟನ್ನು ವಶಪಡಿಸಿಕೊಂಡು ಅಲ್ಲಿದ್ದ ಬೌದ್ಧ ಮಠಗಳಿಂದ ಸಂಪತ್ತನ್ನು ಲೂಟಿ ಮಾಡಲು ಪ್ರಯತ್ನಿಸಿ ವಿಫಲನಾದ ದಾಳಿಕೋರನನ್ನು ಹೆಸರಿಸಿ. ಬಕ್ತಿಯಾರ್ ಖಿಲ್ಜಿ. 5ನೇದು, ಈ ಕೆಳಗಿನ ಯಾವ ರಜಪೂತಾನದ ರಾಜ್ಯವು ಅಕ್ಬರ್ನ ಪ್ರಾಬಲ್ಯವನ್ನು ಸ್ವಂತ ಇಚ್ಛೆಯಿಂದ ಒಪ್ಪಿಕೊಳ್ಳಲಿಲ್ಲ? ಮೇವಾರ್. 6ನೇ ಪ್ರಶ್ನೆ, ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಇರುವ ಕಾರಣಗಳಲ್ಲಿ ಜಾಗೀರ್ದಾರಿ ಬಿಕ್ಕಟ್ಟು ಕೂಡ ಒಂದು ಎಂದು ಪರಿಗಣಿಸಿದ ಇತಿಹಾಸಕಾರನ ಹೆಸರು? ಸತೀಶ್ ಚಂದ್ರ. ಪ್ರಶ್ನೆ 7ರಲ್ಲಿ ದಕ್ಕನ್ ಸುಲ್ತಾನರ ರಾಜ್ಯಗಳು ಮತ್ತು ಸ್ಥಾಪಕರು. ಬಿಜಾಪುರದ ಸ್ಥಾಪಕರು ಯೂಸಫ್ ಆದಿಲ್ ಶಾ, ಬೀದರ್ಗೆ ಕಾಸಿಂ ಬರೀದ್ ಶಾ, ಅಹಮದ್ ನಗರಕ್ಕೆ ಮಲಿಕ್ ಅಹಮದ್ ಶಾ, ಗೋಲ್ಕೊಂಡ ಕುಲಿ ಕುತುಬ್ ಶಾ, ಬೀರಾರ್ಗೆ 3ನೇ ಆಪ್ಷನು. ಸೊ ಇದರ ಪ್ರಕಾರ ಪ್ರಶ್ನೆ 7ಕ್ಕೆ ಆಪ್ಷನ್ ನಂಬರ್ 2 ಸರಿಯಾದ ಉತ್ತರ. ಪ್ರಶ್ನೆ 8, ಬಹಮನಿ ಸೈನ್ಯದ ಮೇಲುಗೈಗೆ ಕಾರಣ ಅದರಲ್ಲಿರುವ ಬಲಿಷ್ಠ ಕುದುರೆಗಳು ಹಾಗೂ ಅವುಗಳನ್ನು ಏರಿ ಕುಳಿತ ಹೆಚ್ಚಿನ ಸಂಖ್ಯೆಯ ಬಿಲ್ಲುಗಾರರು ಎಂದು 2ನೇ ದೇವರಾಯ ಭಾವಿಸಿದ್ದನು. ಈ ಮೇಲಿನ ಹೇಳಿಕೆಯನ್ನು ನೀಡಿದವರು ಪೆರಿಸ್ತಾ. ಪುರಂದರ ಒಪ್ಪಂದದ ಕುರಿತು ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಶಿವಾಜಿಯು ತನ್ನ 35 ಕೋಟೆಗಳಲ್ಲಿ 23 ಮೊಘಲರಿಗೆ ಒಪ್ಪಿಸಿದನು. ಸರಿಯಿದೆ. ಶಿವಾಜಿಗೆ ಬಿಜಾಪುರಿ ಕೊಂಕಣದ ಪ್ರಾಂತ್ಯಗಳನ್ನು ನೀಡಲಾಯಿತು. ಸರಿಯಿದೆ. ಮೊಘಲರು ಶಿವಾಜಿಯ ಮಗ ಸಂಭಾಜಿಗೆ 5000 ಮನ್ಸಬ್ಗಳನ್ನು ನೀಡಿದರು. ಸರಿಯಿದೆ. ಶಿವಾಜಿಯನ್ನು ಸ್ವತಂತ್ರ ರಾಜನಾಗಿ ಮೊಘಲರು ಮಾನ್ಯ ಮಾಡಿದರು. ಇದು ತಪ್ಪಿದೆ. ಶಿವಾಜಿಯು ಮೊಘಲರಿಗೆ 40 ಲಕ್ಷ ಔನ್ಗಳನ್ನು ಕಂತುಗಳ ರೂಪದಲ್ಲಿ ನೀಡಬೇಕಾಯಿತು. ಇದು ಸರಿಯಿದೆ. ಆಪ್ಷನ್ ನಂಬರ್ 3 9ನೇ ಪ್ರಶ್ನೆಗೆ ಸರಿಯಾದ ಉತ್ತರವಾಗಿದೆ. ಪ್ರಶ್ನೆ 10, ಶಿವಾಜಿಯ ದಿಗ್ವಿಜಯಗಳನ್ನು ಹೊಂದಿಸಿ ಬರೆಯಿರಿ. ಸಿಂಹಗಡ ಅಥವಾ ಕೊಂಡಾನ 1646, ತೋರಣದುರ್ಗ 1656, ಪುರಂದರಗಡ 1647, ಜಾವಲಿ 1645. ಇದರ ಪ್ರಕಾರ ಆಪ್ಷನ್ ನಂಬರ್ 2 ಸರಿಯಾದ ಉತ್ತರ. ಪ್ರಶ್ನೆ 11, ದೆಹಲಿ ಸುಲ್ತಾನರ ಆಳ್ವಿಕೆಯಲ್ಲಿ ಆಡಳಿತಾತ್ಮಕ ಘಟಕವಾದ ಪರಗಣದ ಮುಖ್ಯಸ್ಥರಾಗಿದ್ದ ಅಧಿಕಾರಿಯನ್ನು ಹೀಗೆ ಕರೆಯಲಾಗುತ್ತಿತ್ತು. ಆಮಿಲ್. ಪ್ರಶ್ನೆ 12, ಪ್ರತಿಪಾದನೆ, ಎಲ್ಲ ಜಾಗೀರುದಾರರು ಮನ್ಸಬ್ದಾರಿಗಳಾಗಿದ್ದರು, ಆದರೆ ಎಲ್ಲ ಮನ್ಸಬ್ದಾರಿಗಳು ಜಾಗೀರುದಾರರಾಗಿರಲಿಲ್ಲ. ಕಾರಣ, ಕೆಲವು ಮನ್ಸಬ್ದಾರಿಗಳಿಗೆ ನಗದು ರೂಪದಲ್ಲಿ ಪಾವತಿಸಲಾಗುತ್ತಿತ್ತು ಮತ್ತು ಜಾಗೀರುಗಳ ಮೂಲಕವಲ್ಲ. ಈ ಪ್ರಶ್ನೆಗೆ ಆಪ್ಷನ್ ನಂಬರ್ 2 ಸರಿಯಾದ ಉತ್ತರ. ಎ ಮತ್ತು 6 ಸರಿಯಿದೆ ಮತ್ತು 6ಎಗೆ ಸರಿಯಾದ ವಿವರಣೆಯಲ್ಲ. ಪ್ರಶ್ನೆ ನಂಬರ್ 13, ಪ್ರತಿಪಾದನೆಯ ರಾಜ್ಯದ ವಿಷಯಗಳಲ್ಲಿ ಶಿವಾಜಿಗೆ ಮಂತ್ರಿಮಂಡಲವು ಸಲಹೆ ನೀಡುತ್ತಿತ್ತು. ಸರಿಯಿದೆ. ಕಾರಣ, ಪ್ರತಿಯೊಬ್ಬ ಮಂತ್ರಿಯು ತನ್ನ ಇಲಾಖೆಯ ಸ್ವತಂತ್ರ ಪ್ರಭಾರವನ್ನು ಹೊಂದಿದ್ದನು. ಸರಿಯಿದೆ. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ 2 ಎ ಮತ್ತು 6 ಸರಿಯಿದೆ, ಆದರೆ ಎಗೆ 6 ಸರಿಯಾದ ವಿವರಣೆಯಲ್ಲ. ಪ್ರಶ್ನೆ 14, ಕೆಳಗಿನ ಯಾವ ಇತಿಹಾಸಕಾರರು ವಿಜಯನಗರವನ್ನು ಒಂದು ಸಂಘಟಿತ ರಾಜ್ಯ ಎಂದು ಉಲ್ಲೇಖಿಸಿದ್ದಾರೆ? ಆಪ್ಷನ್ ನಂಬರ್ 4 ಬರ್ಟನ್ ಸ್ಟೈನ್. 15, 12 ಮತ್ತು 14ನೇ ಶತಮಾನಗಳ ಅವಧಿಯಲ್ಲಿ ಕೆಳಗಿನ ಯಾವ ವಿದೇಶಿ ಪ್ರವಾಸಿಗರು ಭಾರತದ ಉತ್ತರದ ಬಯಲು ಪ್ರದೇಶದ ಮೇಲೆ ಆಕ್ರಮಣ ಮಾಡಿದ ಮಧ್ಯ ಏಷ್ಯಾದ ಸೇನೆಗಳನ್ನು ಉಲ್ಲೇಖಿಸಿದ್ದಾರೆ? ಮಾರ್ಕೊ ಪೋಲೊ ಮತ್ತು ಇಬನ್ ಬತೂತಾ. ಆಪ್ಷನ್ ನಂಬರ್ 3 ಸರಿಯಾದ ಉತ್ತರ. ಪ್ರಶ್ನೆ 16, ಪ್ರತಿಪಾದನೆಯೇ ಅಕ್ಬರ್ನ ತೌಹೀದಿ ಇಲಾಹಿಯಲ್ಲಿ ರಜಪೂತರು ಮುಕ್ತವಾಗಿ ದಾಖಲಾಗಿದ್ದರು. ಇದು ತಪ್ಪಿದೆ. ಕಾರಣ, ರಜಪೂತರೊಂದಿಗಿನ ಅಕ್ಬರ್ನ ಸಹಭಾಗಿತ್ವವು ರಾಜಕೀಯ ಮೈತ್ರಿಯಾಗಿ ಪ್ರಾರಂಭಗೊಂಡಿತ್ತು, ಆದರೆ ನಂತರ ಇದು ಹಿಂದೂ ಮುಸಲ್ಮಾನರ ನಡುವಿನ ಆತ್ಮೀಯ ಸಂಬಂಧದ ಸಾಧನವಾಗಿ ಬೆಳೆಯಿತು. ಇದು ಸರಿಯಿದೆ. 6 ಸರಿಯಾಗಿದೆ, ಆದರೆ ಎ ಸರಿಯಾಗಿಲ್ಲ. ಪ್ರಶ್ನೆ 17, ಇನ್ನು ಯಾವ ಆಧಾರ ಮೂಲವು
ಮೊಘಲರ ಅವಧಿಯಲ್ಲಿನ ಕೃಷಿ ಪರಿಸ್ಥಿತಿಗಳ ಬಗ್ಗೆ ವಿಶೇಷವಾಗಿ ಮಾಹಿತಿ ಪಡೆಯಲು ಉಪಯುಕ್ತವಾಗಿದೆ. ಐನ್-ಇ ಅಕ್ಬರಿ. ಅಬ್ದುಲ್ ಫಜಲರ ಪ್ರಕಾರ ಅಕ್ಬರ್ ಉಣ್ಣೆಯ ಬಟ್ಟೆಗಳನ್ನು ತಯಾರಿಸುವ 1,000 ಕಾರ್ಖಾನೆಗಳನ್ನು ಪ್ರಾರಂಭಿಸಿದರು. ಅವರು ಎಲ್ಲಿ ಈ ಕಾರ್ಖಾನೆಗಳನ್ನು ಆರಂಭಿಸಿದರು? ಲಾಹೋರ್ನಲ್ಲಿ. 19ನೇ ಪ್ರಶ್ನೆ, ಮೊಘಲರ ಅವಧಿಯಲ್ಲಿ ಬೃಹತ್ ಸರಕುಗಳ ಸಾಗಾಣಿಕೆಯಲ್ಲಿ ಪರಿಣಿತಿ ಪಡೆದ ವ್ಯಾಪಾರಿ ವರ್ಗವನ್ನು ಹೀಗೆಂದು ಕರೆಯಲಾಗುತ್ತಿತ್ತು? ಬಂಜಾರರು. ಯಾವ ವರ್ಷದಲ್ಲಿ ರೈತರು, ಕುಶಲಕರ್ಮಿಗಳು ಮತ್ತು ಕೆಳಜಾತಿಯವರನ್ನು ಒಳಗೊಂಡ ಸತ್ನಾಮಿ ಪಂಥ ಮೊಘಲ್ ಸಾಮ್ರಾಜ್ಯದ ವಿರುದ್ಧ ದಂಗೆ ಎದ್ದಿತು? 1672ರಲ್ಲಿ. 21ನೇ ಪ್ರಶ್ನೆ, ಪಟ್ಟಿ 1 ಮತ್ತು ಪಟ್ಟಿ 2ರಲ್ಲಿ ಮುಕದ್ದಮ್ ಅಂತಕ್ಕಂಥದ್ದು ಗ್ರಾಮ ಪ್ರಮುಖ, ಕುತ್ ಎಂದರೆ ಭೂಮಾಲೀಕರು, ಪಟ್ವಾರಿ ಎಂದರೆ ಗ್ರಾಮ ಲೆಕ್ಕಿಗ, ಜಮೀನ್ದಾರ ವಂಶವಾಹಿ ಮುಖ್ಯಸ್ಥ. 21ನೇ ಪ್ರಶ್ನೆಗೆ ಆಪ್ಷನ್ ನಂಬರ್ 2 ಸರಿಯಾದ ಉತ್ತರ. 22, ಮಿನಾರಿ ಶಂಶಿ ಇಲ್ತಮಶ್, ಅಲಾಯ್ ದರ್ವಾಜಾ ಅಲಾವುದ್ದೀನ್ ಖಿಲ್ಜಿ, ಖೈರ್ ಅಲ್ ಮಂಜಿರ್ ಅಕ್ಬರ್, ಚಸ್ಮಾ-ಇ ನೂರ್ ಜಹಾಂಗೀರ್. 22ಕ್ಕೆ ಆಪ್ಷನ್ ನಂಬರ್ 3 ಸರಿಯಾದ ಉತ್ತರ. 23, ಕೆಳಗೆ ಕೊಟ್ಟಿರುವ ಸಿಖ್ ಗುರುಗಳ ಹೆಸರುಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. 1ನೇದು ಗುರು ಹರ ಗೋವಿಂದ, ಸಾಮಾನ್ಯ ಶಕ 1595. ಗುರು ನಾನಕ್, ಸಾಮಾನ್ಯ ಶಕ 1469. 3ನೇದು ಗುರು ಗೋವಿಂದ ಸಿಂಗ್, ಸಾಮಾನ್ಯ ಶಕ 1666. ಗುರು ಅರ್ಜುನ್ ದೇವ್, ಸಾಮಾನ್ಯ ಶಕ 1563. ಇದರ ಪ್ರಕಾರ ಆಪ್ಷನ್ ನಂಬರ್ 2 ಸರಿಯಾದ ಉತ್ತರ. 24, ರಜಪೂತ ಮೇವಾರ್ ಚಿತ್ರಕಲಾ ಸ್ಕೂಲ್ಗೆ ಈ ಕೆಳಗಿನ ಅವು ಸೇರಿವೆ? 1ನೇದು ನಾಥುದ್ವಾರ ಮತ್ತು ದೇವಗರ್, ಆಪ್ಷನ್ ನಂಬರ್ 1. ಜೈನ ಶಿಲ್ಪಕಲಾ ಸಂಪ್ರದಾಯದಲ್ಲಿ ಅಹಮದಾಬಾದ್ನ ಜಾಮಾ ಮಸೀದಿಯನ್ನು ಮತ್ತು 3 ದರ್ವಾಜಗಳನ್ನು ಕಟ್ಟಿಸಿದವರು ಅಹಮದ್ ಶಾ 1. 26, ರಾಯಗಢ ಕೋಟೆಯ ಪ್ರಧಾನ ವಾಸ್ತುಶಿಲ್ಪಿ ಯಾರೆಂದರೆ ಹಿರೋಜಿ ಹಿಂದುಲ್ಕರ್. 27, ಬ್ರಾಹ್ಮಣ ವೆಲ್ಲಾರರ ನಡುವಿನ ರಾಜಕೀಯ ಆರ್ಥಿಕ ಒಡಂಬಡಿಕೆಯಲ್ಲಿ ಭಕ್ತಿ ಎಂಬ ಒಂದು ಸೈದ್ಧಾಂತಿಕ ಅಂಶವಿದ್ದುದರಿಂದ ಆ ಮೈತ್ರಿ ಸಾಧ್ಯವಾಯಿತು ಮತ್ತು ಹೆಚ್ಚು ಕಾಲ ಉಳಿಯಿತು ಎಂಬ ವಾದವನ್ನು ಮಂಡಿಸಿದವರು ಬರ್ಟನ್ ಸ್ಟೈನ್. 28, ಮಧ್ಯಕಾಲೀನ ಭಾರತದಲ್ಲಿ ಜನನ ವ್ಯವಸ್ಥೆ ಎಂದರೆ ಮಹಿಳೆಯರಿಗೆ ಖಾಸಗಿಯಾದ ಒಳಗಿನ ಪ್ರತ್ಯೇಕ ಸ್ಥಳ. 29, ಅಕ್ಬರ್ ಸಿಖ್ ಗುರುಗಳಿಂದ ಆಳವಾಗಿ ಪ್ರಭಾವಿತನಾಗಿದ್ದು ಅವನು ಅವರನ್ನು ಅಮೃತಸರದಲ್ಲಿ ಭೇಟಿಯಾಗುತ್ತಿದ್ದನೆಂದು ಹೇಳಲಾಗುತ್ತದೆ. ಕಾರಣ, ಅಕ್ಬರನು ಗುರು ಅರ್ಜುನರನ್ನು ಬಂಧಿಸಿದ್ದರಿಂದ ಮತ್ತು ಅವರ ಸಾವಿನಿಂದಾಗಿ ಕಲಹ ಪ್ರಾರಂಭವಾಯಿತು. ಇದಕ್ಕೆ ಆಪ್ಷನ್ ನಂಬರ್ 3 ಎ ಸರಿ, ಆದರೆ 6 ಸರಿಯಲ್ಲ. 30ನೇ ಪ್ರಶ್ನೆ, ಪ್ರತಿಪಾದನೆ. ಮಧ್ಯಕಾಲೀನ ಭಾರತದಲ್ಲಿ ದಲಿತರನ್ನು ಅಂತ್ಯಜರೆಂದು ಕರೆಯಲಾಗುತ್ತಿತ್ತು ಮತ್ತು ಅವರು ಚತುರ್ವರ್ಣ ವ್ಯವಸ್ಥೆಯ ಹೊರಗೆ 5ನೇ ಸಾಮಾಜಿಕ ಸ್ತರವನ್ನು ನಿರ್ಮಿಸಿದ್ದರು. ಕಾರಣ, ಆ ಕಾಲದಲ್ಲಿ ಗುಲಾಮಗಿರಿ ಅಸ್ತಿತ್ವದಲ್ಲಿತ್ತು. ಸಾಮಾನ್ಯವಾಗಿ ಗುಲಾಮರನ್ನು ಅಂತ್ಯಜರಿಗಿಂತಲೂ ಉತ್ತಮವಾಗಿ ನೋಡಿಕೊಳ್ಳಲಾಗುತ್ತಿತ್ತು. ಇದಕ್ಕೆ ಉತ್ತರ ಆಪ್ಷನ್ ನಂಬರ್ 2 ಎ ಮತ್ತು 6 ಎರಡೂ ಸರಿಯಾಗಿದೆ, ಆದರೆ 6 ಎಗೆ ಸರಿಯಾದ ವಿವರಣೆಯಲ್ಲ. 31, ರೆಗ್ಯುಲೇಟಿಂಗ್ ಆ್ಯಕ್ಟ್ 1773, ಬೆಂಗಾಲ್ ಜುಡಿಕೇಚರ್ ಆ್ಯಕ್ಟ್ 1781, ಕಿಟ್ಸ್ ಇಂಡಿಯಾ ಆ್ಯಕ್ಟ್ 1784, ಚಾರ್ಟರ್ ಆ್ಯಕ್ಟ್ 1793. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3. ಭಾರತದಲ್ಲಿದ್ದ ಕಮಿಯೋತಿ ಪದ್ಧತಿಯ ಅರ್ಥ ಜೀತದಾಳುಗಳು. 33ನೇ ಪ್ರಶ್ನೆ, ಕೆಳಗಿನ ಯಾವ ಕದನದ ನಂತರ ಮರಾಠ ಸಾಮ್ರಾಜ್ಯದ ಪತನವಾಯಿತು? ಕಿರ್ಕೆ ಯುದ್ಧ. 34ನೇ ಪ್ರಶ್ನೆ, ಇಂಡಿಯಾ ಎ ನೇಷನ್ ಇನ್ ದ ಮೇಕಿಂಗ್ ಕೃತಿಯನ್ನು ರಚಿಸಿದವರು ಎಸ್.ಎನ್. ಬ್ಯಾನರ್ಜಿ, ಸುರೇಂದ್ರನಾಥ ಬ್ಯಾನರ್ಜಿ. 35, ಕೆಳಗಿನ ಯಾವ ಯೋಜನೆಗಳು ಅಥವಾ ಕಾಯ್ದೆಗಳನ್ನು ಲಾರ್ಡ್ ಕರ್ಜನ್ ಜಾರಿಗೆ ತರಲಿಲ್ಲ? ನಾಗರಿಕ ಸೇವೆಗಳ ಸ್ಥಾಯಿ ಕಾಯ್ದೆ, ದೇಶಿ ಭಾಷಾ ಪತ್ರಿಕಾ ಕಾಯ್ದೆ. ಸೊ ಇದರ ಪ್ರಕಾರ ಆಪ್ಷನ್ 1 ಸರಿಯಾದ ಉತ್ತರ. 36ನೇ ಪ್ರಶ್ನೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತೀಯ ವ್ಯಾಪಾರದ ಮೇಲಿನ ತನ್ನ ಏಕಸ್ವಾಮ್ಯವನ್ನು ಯಾವ ವರ್ಷದಲ್ಲಿ ಕಳೆದುಕೊಂಡಿತು? ಆಪ್ಷನ್ ನಂಬರ್ 3 1813ರಲ್ಲಿ. 37, ಈ ಕೆಳಗಿನ ರಾಷ್ಟ್ರೀಯವಾದಿಗಳಲ್ಲಿ ಯಾರು ಪ್ರಾಥಮಿಕವಾಗಿ ಸೋರಿಕೆ ಸಿದ್ಧಾಂತ ಮತ್ತು ಭಾರತದಲ್ಲಿ ವಸಾಹತುಶಾಹಿಯ ಆರ್ಥಿಕ ವಿಮರ್ಶೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ? ದಾದಾಬಾಯಿ ನವರೋಜಿ, ಎಂ.ಜಿ. ರಾನಡೆ, ಆರ್.ಸಿ. ದತ್ತು. ಇದರ ಪ್ರಕಾರ ಎ, ಬಿ ಮತ್ತು ಸಿ ಸರಿಯಾದ ಉತ್ತರ. 38, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಪ್ರದೇಶಗಳಲ್ಲಿ ಕ್ರೈಸ್ತ ಮಿಷನರಿಗಳ ಚಟುವಟಿಕೆಗಳ ಮೇಲೆ ನಿಷೇಧವನ್ನು ಬ್ರಿಟಿಷ್ ಪಾರ್ಲಿಮೆಂಟ್ ಹಿಂಪಡೆದ ವರ್ಷ 1813. 39, ಕೆಳಗಿನ ಪೇಶ್ವೆಗಳಲ್ಲಿ ಯಾರು ನಾನಾ ಸಾಹೇಬ್ ಎಂಬುದಾಗಿ ಜನಪ್ರಿಯರಾಗಿದ್ದರು? 3ನೇದು ಬಾಲಾಜಿ ಬಾಜಿರಾವ್. 40ನೇ ಪ್ರಶ್ನೆ, ಲೇಖಕರು, ಸಂಪಾದಕರು ಮತ್ತು ನಿಯತಕಾಲಿಕೆಗಳು? ರಾಜಾರಾಮ್ ಮೋಹನ್ ರಾಯ್, ಮೀರತ್ ಉಲ್ ಅಕ್ಬರ್, ದಯಾನಂದ ಸರಸ್ವತಿ, ಸತ್ಯಾರ್ಥ ಪ್ರಕಾಶ, ಎಸ್.ಎನ್. ಬ್ಯಾನರ್ಜಿ ಬೆಂಗಾಲಿ,
ಜಿ ಸುಬ್ರಹ್ಮಣ್ಯಯ್ಯರ್ ಈ ಹಿಂದೂ. 40ನೇ ಪ್ರಶ್ನೆಗೆ ಆಪ್ಷನ್ ನಂಬರ್ 1 ಸರಿಯಾಗುತ್ತೆ. ಪ್ರಶ್ನೆ 41. ಬ್ರಿಟಿಷ್ ಆಳ್ವಿಕೆಯಲ್ಲಿ ಭಾರತೀಯ ನಾಗರಿಕ ಸೇವೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಲಾರ್ಡ್ ಕಾರ್ನ್ವಾಲಿಸನು ಭಾರತೀಯ ಸೇವೆಗಳ ಹುದ್ದೆಗಳನ್ನು ಸಂಘಟಿಸುವಲ್ಲಿ ಹೊಣೆಗಾರನಾಗಿದ್ದಾನೆ. ಎ ಸರಿಯಾಗಿದೆ. 1853ರ ಚಾರ್ಟರ್ ಕಾಯ್ದೆಯ ಮೂಲಕ ಭಾರತೀಯ ನಾಗರಿಕ ಸೇವಾ ನೇಮಕಾತಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಮುಕ್ತವಾಗಿ ಎಲ್ಲರಿಗೂ ಪರಿಚಯಿಸಲಾಯಿತು. ಬಿ ಸರಿಯಾಗಿದೆ. ಸಿ 1909ರ ಭಾರತ ಸರ್ಕಾರ ಕಾಯ್ದೆಯು ಭಾರತ ಮತ್ತು ಇಂಗ್ಲೆಂಡಿನಲ್ಲಿ ಏಕಕಾಲದಲ್ಲಿ ICS ನೇಮಕಾತಿ ಪರೀಕ್ಷೆಗಳನ್ನು ನಡೆಸಲು ಅವಕಾಶ ಮಾಡಿಕೊಟ್ಟಿತು. ಇದು ತಪ್ಪಿದೆ. ಡಿ ಸತ್ಯೇಂದ್ರನಾಥ್ ಟ್ಯಾಗೋರ್ ICS ಪರೀಕ್ಷೆಯಲ್ಲಿ ಯಶಸ್ವಿಯಾದ ಮೊದಲ ಭಾರತೀಯರಾಗಿದ್ದಾರೆ. ಇದು ಸರಿಯಾಗಿದೆ. ಸೊ ಇದರ ಪ್ರಕಾರ ಆಪ್ಷನ್ ನಂಬರ್ 4 ಎ, ಬಿ ಮತ್ತು ಡಿ ಸರಿಯಾಗಿದೆ. 42. ಬಂಗಾಳದಲ್ಲಿ ಶಿಶು ಹತ್ಯೆಯನ್ನು ನಿಷೇಧಿಸಿ ಯಾವ ವರ್ಷ ಬಂಗಾಳ ರೆಗ್ಯುಲೇಷನ್ ಆಕ್ಟ್ ಅನ್ನು ಅಂತಿಮವಾಗಿ ಅಂಗೀಕರಿಸಲಾಯಿತು? ಆಪ್ಷನ್ ನಂಬರ್ 3 1802ರಲ್ಲಿ. 43ನೇ ಪ್ರಶ್ನೆ. ಈ ಕೆಳಗಿನ ಯಾವ ಶಿಕ್ಷಣ ಆಯೋಗ ಭಾರತದ ಪ್ರತಿಯೊಂದು ಪ್ರಾಂತ್ಯದಲ್ಲಿ ಪ್ರತ್ಯೇಕ ವಿದ್ಯಾ ಇಲಾಖೆಗಳಿರಬೇಕೆಂದು ಶಿಫಾರಸು ಮಾಡಿತು? ಎರಡನೇದು ಸರ್ ಚಾರ್ಲ್ಸ್ ವುಡ್ ಅವರ ವರದಿಗಳು. 44ನೇ ಪ್ರಶ್ನೆ. ಬರ ಆಯೋಗ ಮತ್ತು ರಚಿಸಿದ ವರ್ಷ? ದಿ ಸ್ಟ್ರಾಚ ಆಯೋಗ 1878, ದಿ ಲ್ಯಾಲ್ ಆಯೋಗ 1898, ಮೆಕ್ಡೊನಾಲ್ಡ್ ಆಯೋಗ 1901, ಬಂಗಾಳ ಬರಪೀಡಿತ ವಿಚಾರಣಾ ಸಮಿತಿ 1943. ಆಪ್ಷನ್ ನಂಬರ್ 1. 45ನೇ ಪ್ರಶ್ನೆ. ಅಲೆಕ್ಸಾಂಡರ್ ಡಫ್ ಸಾರ್ವಜನಿಕ ಶಿಕ್ಷಣ ಸಮಿತಿ ಸದಸ್ಯರಾಗಿದ್ದರು. ಬಿ ಮೆಕ್ಕಾಲೆ ಬೆಂಟಿಂಕನ ಕಾನೂನು ಮಂತ್ರಿಯಾಗಿದ್ದರು. ವಿಲಿಯಂ ಬೆಂಟಿಂಕ್ ಕೋಲ್ಕತ್ತಾದಲ್ಲಿ 1835ರಲ್ಲಿ ಮೆಡಿಕಲ್ ಕಾಲೇಜನ್ನು ಸ್ಥಾಪಿಸಿದರು. ಲಾರ್ಡ್ ಆರೆಂಜ್ ಶಿಕ್ಷಣ ಮಂಡಳಿ ಸ್ಥಾಪಿಸಿದರು. 45ಕ್ಕೆ ಆಪ್ಷನ್ ನಂಬರ್ 1. 46ನೇ ಪ್ರಶ್ನೆ. ಥಿಯೋಸಾಫಿಕಲ್ ಸೊಸೈಟಿ ಮೇಡಮ್ ಬ್ಲಾವಟ್ಸ್ಕಿ, ಧರ್ಮಸಭಾ ರಾಧಾಕಾಂತ್ ದೇವ್, ಸೇವಾ ಸದನ ಬೆರ್ಹಾಮ್ಜಿ ಮಲ್ಬಾರಿ, ಸೋಷಿಯಲ್ ಸರ್ವಿಸ್ ಲೀಗ್ MN ಜೋಶಿ. 46ಕ್ಕೆ ಆಪ್ಷನ್ ನಂಬರ್ 2. 47. ರಂಪ ಬಂಡಾಯದ ನಾಯಕತ್ವ ವಹಿಸಿದವರು ಯಾರು ಮತ್ತು ಅದು ಯಾವಾಗ ನಡೆಯಿತು? ಅಲ್ಲೂರಿ ಸೀತಾರಾಮರಾಜು 1922-24 ಸರಿಯಾದ ಉತ್ತರ. 48. ಬಿರ್ಸಾ ಮುಂಡಾ ಯಾರು? 1899 1900ರ ಛೋಟಾ ನಾಗ್ಪುರದ ಬುಡಕಟ್ಟು ಬಂಡಾಯದ ಪ್ರಮುಖ ನಾಯಕ. ಭಾರತೀಯ ಮಹಿಳೆಯರಿಗೆ ಶಿಶು ಜನನಕ್ಕೆ ಸಹಾಯಕ ಆಧುನಿಕ ಔಷಧಿ ಮತ್ತು ತಾಂತ್ರಿಕ ಕೌಶಲ್ಯ ಒದಗಿಸಲು ಕಲ್ಕತ್ತಾದಲ್ಲಿ ಡಫರಿನ್ ಆಸ್ಪತ್ರೆಯನ್ನು ಸ್ಥಾಪಿಸಿದ ವರ್ಷ ಕ್ರಿಸ್ತಶಕ 1885. 50ನೇ ಪ್ರಶ್ನೆ. ಸಂಗೀತದ ಸಿದ್ಧಾಂತ ಮತ್ತು ಬಳಕೆಯಲ್ಲಿ ಹಾಗೂ ಹಲವು ಪರ್ಷಿಯನ್ ಮತ್ತು ಅರೇಬಿಕ್ ರಾಗಗಳಲ್ಲಿ ಪಾರಂಗತನಾಗಿದ್ದ ಈ ಕೆಳಗೆ ನಮೂದಿಸಿದ ಯಾವ ವ್ಯಕ್ತಿಗೆ ನಾಯಕ ಅಥವಾ ಮಾಸ್ಟರ್ ಎಂದು ಬಿರುದು ನೀಡಲಾಗಿತ್ತು? ಅಮೀರ್ ಖುಸ್ರೋ. 51ನೇದು. ಜಾತ್ಯತೀತ ಎಂಬ ಪದವನ್ನು ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಯಾವ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು? 42ನೇ ತಿದ್ದುಪಡಿ. 52. BP ಮಂಡಲ್ ಆಯೋಗವನ್ನು ಯಾರ ನೇತೃತ್ವದ ಸರ್ಕಾರ ರಚನೆ ಮಾಡಿತು? ಮೊರಾರ್ಜಿ ದೇಸಾಯಿ. 53. ಹೋಮ್ ರೂಲ್ ಚಳವಳಿಯೊಂದಿಗೆ ಈ ಕೆಳಗಿನ ಯಾರು ಸಂಬಂಧ ಹೊಂದಿದ್ದರು? ಆನಿ ಬೆಸೆಂಟ್, NC ಕೇಲ್ಕರ್. ಆಪ್ಷನ್ ನಂಬರ್ 3. ಕೆಳಕಂಡವುಗಳಲ್ಲಿ ಯಾವುವು ಗ್ರಾಮೀಣ ನೆಲೆಗಟ್ಟಿನ ಗಾಂಧಿವಾದಿ ಚಳವಳಿಗಳಾಗಿದ್ದವು? ಚಂಪಾರಣಿ ಚಳವಳಿ ಮತ್ತು ಖೇಡಾ ಚಳವಳಿ. ಆಪ್ಷನ್ ನಂಬರ್ 1 ಸರಿಯಾದ ಉತ್ತರ. 55. ಪ್ರತಿಪಾದನೆ ಎ. ಗದರ್ ಚಳವಳಿಗೆ ಹಿಂಸೆಯ ಮಾರ್ಗವು ಅಪತ್ಯವಾಗಿರಲಿಲ್ಲ. ಕಾರಣ ಗದರ್ ಚಳವಳಿ ಅನಿವಾಸಿ ಭಾರತೀಯರು ಪ್ರಾರಂಭಿಸಿದ ಅಂತಾರಾಷ್ಟ್ರೀಯ ರಾಜಕೀಯ ಚಳವಳಿ. 55ಕ್ಕೆ ಆಪ್ಷನ್ ನಂಬರ್ 2 ಎ ಮತ್ತು 6 ಎರಡೂ ಸರಿಯಾಗಿದೆ, ಆದರೆ 6 ಎ ಸರಿಯಾದ ವಿವರಣೆಯಲ್ಲ. 56. ಪ್ರತಿಪಾದನೆ ಎ. ಇಂದಿನ ಕೆಲವು ಅರಸೊತ್ತಿಗೆಗಳ ಆಡಳಿತಗಾರರು ಮತ್ತು ಸದಸ್ಯರು ರಾಯಭಾರಿಗಳು ಹಾಗೂ ಸಂಸತ್ತಿನ ಸದಸ್ಯರಾದರು. ಕಾರಣ 1971ರ ಸಂವಿಧಾನ ತಿದ್ದುಪಡಿಯಂತೆ ಪ್ರಿವಿ ಪರ್ಸ್ ರಾಜಧನವನ್ನು ರದ್ದುಗೊಳಿಸಲಾಯಿತು. 56ಕ್ಕೆ ಆಪ್ಷನ್ ನಂಬರ್ 2 ಎ ಮತ್ತು 6 ಎರಡೂ ಸರಿಯಾಗಿದೆ, ಆದರೆ 6 ಎ ಸರಿಯಾದ ವಿವರಣೆಯಲ್ಲ. ಕೆಳಗಿನವುಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಬಂಗಾಳದ ವಿಭಜನೆ ಸಾಮಾನ್ಯ ಶಕ 1905ರಲ್ಲಿ, ರೌಲತ್ ಕಾಯ್ದೆ ಸಾಮಾನ್ಯ ಶಕ 1919, ಹಿಂದೂ ಸ್ವರಾಜ್ನ ಪ್ರಕಟಣೆ 1909, ವೆಲ್ಲೂರು ದಂಗೆ 1806. 57ಕ್ಕೆ ಆಪ್ಷನ್ ನಂಬರ್ 4 ಸರಿಯಾದ ಉತ್ತರ. 58. ಕೆಳಗಿನವುಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಭಾರತದ ಮೊದಲ ಸಾರ್ವತ್ರಿಕ ಚುನಾವಣೆ 1951, ರಾಜ್ಯ ಪುನರ್ವಿಂಗಡಣಾ ಕಾಯ್ದೆ 1956, ಸ್ವತಂತ್ರ ಭಾರತದಲ್ಲಿ ಯೋಜನಾ ಆಯೋಗದ ಸ್ಥಾಪನೆ 1955, ಮದ್ರಾಸ್ ರಾಜ್ಯವನ್ನು ತಮಿಳುನಾಡು ಎಂದು ಪುನರ್ ನಾಮಕರಣ ಮಾಡಿದ್ದು 1969. ಇದರ ಪ್ರಕಾರ
58ಕ್ಕೆ ಆಪ್ಷನ್ ನಂಬರ್ 1 ಸರಿಯಾದ ಉತ್ತರ. 59 ಪಂಜಾಬ್, SH ಖಾನ್, ಬಾಂಬೆ, GB ಖೇರ್, ಮದ್ರಾಸ್, C ರಾಜಗೋಪಾಲಾಚಾರಿ, ಸಂಯುಕ್ತ ಪ್ರಾಂತ್ಯಗಳು GB ಪನ್. ಆಪ್ಷನ್ ನಂಬರ್ 1 ಸರಿಯಾದ ಉತ್ತರ. 60ನೇ ಪ್ರಶ್ನೆ, ಚಿಪ್ಕೋ ಚಳುವಳಿ ಟೇರಿ ಗಾರ್ವಾಲ್, ಸೈಲೆಂಟ್ ವ್ಯಾಲಿ ಚಳುವಳಿ ಪಾಲಕ್ಕಾಡ್, ಜಂಗಲ್ ಬಚಾವೋ ಆಂದೋಲನ ಸಿಂಗಭೂಮ್, ಅಪಿಕೋ ಚಳುವಳಿ ಶಿವಮೊಗ್ಗ. ಆಪ್ಷನ್ ನಂಬರ್ 4 ಸರಿಯಾಗಿದೆ. 61 ಕಿಟುಮೀರ್ ಚಳವಳಿಯನ್ನು ಯಾವ ಕಾರಣಕ್ಕಾಗಿ ಸಂಘಟಿಸಲಾಯಿತು? ಆಪ್ಷನ್ ನಂಬರ್ 2 ಗಡ್ಡದ ಮೇಲಿನ ಸುಂಕವನ್ನು ವಿಧಿಸಿದ ಹಿಂದೂ ಜಮೀನ್ದಾರರ ವಿರುದ್ಧ. 62 ಮುಕದ್ದಿಮಾ ಯಾವ ಅರಬ್ ಇತಿಹಾಸಕಾರನ ಮಹಾನ್ ಕೃತಿಯಾಗಿದೆ? ಇಬನ್ ಖಲ್ದೂನ್. 63 ಈ ಕೆಳಗಿನವರಲ್ಲಿ ಚರಿತ್ರೆಯ ಪಾಸಿಟಿವಿಸ್ಟ್ ಧನಾತ್ಮಕ ಪಂಥದ ಪ್ರತಿಪಾದಕರು ಯಾರು? ಆಗಸ್ಟ್ ಕಾಂಟೆ. 64 ಚರಿತ್ರೆ ಮಹಾನ್ ಪುರುಷರ ಜೀವನ ಚರಿತ್ರೆ ಎಂಬ ಹೇಳಿಕೆ ಕೊಟ್ಟವರು? ಥಾಮಸ್ ಕಾರ್ಲೈಲ್. 65 ಹೇಗಲ್, ಡಯಾಲೆಕ್ಟಿಕ್ಸ್, ಕಾರ್ಲ್ ಮಾರ್ಕ್ಸ್, ದಾಸ್ ಕ್ಯಾಪಿಟಲ್, ಸಂತ ಆಗಸ್ಟೈನ್, ಸಿಟಿ ಆಫ್ ಗಾಡ್, ವಿಲ್ ಡ್ಯುರಾಂಟ್, ಲೈಸೆನ್ಸ್ ಆಫ್ ಹಿಸ್ಟರಿ. 65ಕ್ಕೆ ಆಪ್ಷನ್ ನಂಬರ್ 4 ಚರಿತ್ರೆಯ ಸಂಶೋಧನೆಯಲ್ಲಿ ಕೆಳಗಿನ ಯಾವ ವಿಮರ್ಶೆಯನ್ನು ಉನ್ನತ ವಿಮರ್ಶೆ ಎಂದು ಪರಿಗಣಿಸಲಾಗಿದೆ? ಆಂತರಿಕ ವಿಮರ್ಶೆ. 67 ಚರಿತ್ರೆ ಗತ ರಾಜಕೀಯ, ರಾಜಕೀಯ ಇಂದಿನ ಚರಿತ್ರೆ. ಈ ಹೇಳಿಕೆ ಮಾಡಿದ ಬರಹಗಾರರು ಸರ್ ಜಾನ್ ಸೀಲೆ. 78 ಬಹುಸಂಪುಟಗಳ ಸ್ಟೋರಿ ಆಫ್ ಸಿವಿಲೈಸೇಷನ್ ಕೃತಿಯ ರಚನೆ ಮತ್ತು ಪ್ರಕಟಣೆಯಲ್ಲಿ ತೊಡಗಿಕೊಂಡ ಮಹಿಳಾ ಚರಿತ್ರಕಾರ್ತಿ ಯಾರು? ಏರಿಲ್ ಡ್ಯುರಾಂಟ್. 69 ಸೈಕ್ಲಿಕಲ್ ಥಿಯರಿ ಆಫ್ ಹಿಸ್ಟರಿಯ ಪ್ರತಿಪಾದಕರು ಯಾರು? 69ಕ್ಕೆ ಓಸ್ವಾಲ್ಡ್ ಸ್ಪೆಂಗ್ಲರ್ ಮತ್ತು ಅರ್ನಾಲ್ಡ್ ಟಾಯ್ನಬಿ ಎರಡೂ ಬರುತ್ತೆ, ಇದು ಸ್ಟಾರ್ ಇಟ್ಕೊಂಡಿರಿ. 70ನೇ ಪ್ರಶ್ನೆ, 19ನೇ ಶತಮಾನದ ಆರಂಭಿಕ ವರ್ಷಗಳಲ್ಲಿ ಸ್ಥಾಪನೆಯಾದ ಎಲ್ಲ ಭಾರತೀಯ ಸಂಘಟನೆಗಳ ಮುಖ್ಯವಾದ ಉದ್ದೇಶ ಸಾಮಾನ್ಯ ಸಮಾಜ ಸುಧಾರಣೆಗಳು. ಈ ಕೆಳಗಿನವುಗಳಲ್ಲಿ ಯಾವುದನ್ನು ಮಹಾವೀರ ಮತ್ತು ಗೌತಮ ಬುದ್ಧರ ಕಾಲದಲ್ಲಿ ಪ್ರವರ್ಧಮಾನಕ್ಕೆ ಬಂದ ರಾಜಪ್ರಭುತ್ವೇಶ್ವರ ಗಣರಾಜ್ಯ ಮಹಾಜನಪದಗಳೆಂದು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ? ಆಪ್ಷನ್ ನಂಬರ್ 3 ವಜ್ಜಿ. 72 ಪುರಾತತ್ವಶಾಸ್ತ್ರಜ್ಞರ ಕಾಲಾನುಕ್ರಮ. ರಾಬರ್ಟ್ ಬ್ರೂಸ್ಫುಟ್ 1834, ಅಲೆಕ್ಸಾಂಡರ್ ಕನ್ನಿಂಗ್ಯಾಮ್ 1814, HD ಸಂಕಾಲಿಯ 1908, P ಸುಬ್ಬರಾವ್ 20ನೇ ಶತಮಾನ. ಸೊ ಇದರ ಪ್ರಕಾರ ಆಪ್ಷನ್ ನಂಬರ್ 4 ಸರಿಯಾದ ಉತ್ತರ. 73ನೇ ಪ್ರಶ್ನೆ, ಈ ಕೆಳಗಿನ ಸೂಕ್ಷ್ಮ ಮೈಕ್ರೋಲಿಥಿಕ್ ಶಿಲಾಯುಗದ ನೆಲೆಗಳನ್ನು ಹೊಂದಿಸಿ ಬರೆಯಿರಿ. ಬಿರ್ಬಾನ್ಪುರ ಪಶ್ಚಿಮ ಬಂಗಾಳ, ವಿದ್ವಾನ ಮಹಾರಾಷ್ಟ್ರ, ಮೆಹತಾಕೇರಿ ಮಧ್ಯಪ್ರದೇಶ, ಪಟ್ನೆ ರಾಜಸ್ಥಾನ. ಸೊ ಈ ಆಪ್ಷನ್ ಪ್ರಕಾರ 73ಕ್ಕೆ 3ನೇದು ಸರಿಯಾದ ಉತ್ತರ. 74 ತಿರುವಳ್ಳವರ್, ತಿರುಕ್ಕುರಳ್, ಇಳಂಗೋಡ್ ಅಡಿಗಲ್, ಸಿಲಪ್ಪಾದಿಗಾರಂ, ಸತ್ತನಾರ್, ಮಣಿಮೇಕಲೈ, ಮಾಣಿಕ್ಯ ವಾಸಗರ್, ತಿರುಕ್ಕೋವಯಾರ್. ಸೊ 74ನೇದಕ್ಕೆ ಆಪ್ಷನ್ 3 ಸರಿಯಾದ ಉತ್ತರ. 75 ಮಧ್ಯಶಿಲಾಯುಗದ ಕಾಲದಲ್ಲಿ ಶಿಲಾ ಉಪಕರಣ ತಂತ್ರಜ್ಞಾನದ ವಿಶಿಷ್ಟ ಲಕ್ಷಣ ಸಣ್ಣ ಜಾಮಿತಿಯ ಆಕಾರದ ಸೂಕ್ಷ್ಮ ಶಿಲೆಗಳು. 76 ಮೆಗಸ್ತಾನಿಸ್ ತನ್ನ ಇಂಡಿಕಾ ಕೃತಿಯಲ್ಲಿ ಮೌರ್ಯ ಸಮಾಜದ ಸಾಮಾಜಿಕ ಸಂರಚನೆಯನ್ನು ಹೇಗೆ ಚಿತ್ರಿಸಿದ್ದಾನೆ? ಅವನು ಸಮಾಜವನ್ನು 7 ವರ್ಗಗಳಾಗಿ ವಿಂಗಡಿಸಿದ್ದಾನೆ. ಆಪ್ಷನ್ ನಂಬರ್ 2. 77 ಈ ಕೆಳಗಿನವುಗಳಲ್ಲಿ ಸಿಂಧು ನಾಗರಿಕತೆಯ ಪೂರ್ವ ತುದಿಯಲ್ಲಿರುವ ನೆಲೆ ಯಾವುದು? ಅಲಾಂಗೀರ್ಪುರ್. ಆಪ್ಷನ್ 2 ಸರಿಯಾದ ಉತ್ತರ. 78 ಸತ್ವ ಕುಲ, ಕಾರವನ ವ್ಯಾಪಾರಿಗಳ ಕುಟುಂಬ, ದನ್ನ ವಣಿಜ ಕುಲ, ಧಾನ್ಯ ವ್ಯಾಪಾರಿಗಳ ಕುಟುಂಬ, ಪಸಣಕೊಟ್ಟ ಕುಲ, ಕಲ್ಲು ಕುಟಿಗರ ಕುಟುಂಬ, ಪನ್ನಿಕಾ ಕುಲ, ತರಕಾರಿ ವ್ಯಾಪಾರಿಗಳ ಕುಟುಂಬ. 78 ಯಾವುದೇ ಬದಲಾವಣೆ ಇಲ್ಲ, ಹಾಗಾಗಿ ಆಪ್ಷನ್ ನಂಬರ್ 1 ಸರಿಯಾದ ಉತ್ತರ. 79 ಆರಂಭಿಕ ವೇದ ಕಾಲದಲ್ಲಿ ದಶರಾಜ ಯುದ್ಧವು ಋಗ್ವೇದದ ಯಾವ ಮಂಡಲದಲ್ಲಿ ಉಲ್ಲೇಖಿತಗೊಂಡಿದೆ? ಆಪ್ಷನ್ ನಂಬರ್ 3 7ನೇ ಮಂಡಲದಲ್ಲಿ. ಪ್ರಶ್ನೆ 80 ನಂತರದ ವೈದಿಕ ಕಾಲದಲ್ಲಿ ಅಥರ್ವ ವೇದದಲ್ಲಿ ರಾಜನು ಹೊಂದಿದ್ದ ಮತ್ತು ದೇವರುಗಳಿಂದ ದೃಢೀಕರಿಸಲ್ಪಟ್ಟ ಯಾವ ರಾಜಕೀಯ ಪರಿಕಲ್ಪನೆಯನ್ನು ಉಲ್ಲೇಖಿಸಲಾಗಿದೆ? ಸೊ ಇದಕ್ಕೆ ರಾಷ್ಟ್ರನೂ ಬರುತ್ತೆ ಮತ್ತು ಸಭಾನೂ ಬರುತ್ತೆ, ಇದು ಕೂಡ ಸ್ಟಾರ್ ಇಟ್ಕೊಳ್ಳಿ. 81 ಶಂಕರರ ಪ್ರಕಾರ ಮೋಕ್ಷಕ್ಕೆ ಮುಂದಿನ ದಾರಿ ಎಂದರೆ ದೇವರಲ್ಲಿ ಭಕ್ತಿ ಹೊಂದುವುದಾಗಿದೆ. ಇದನ್ನು ದೇವರು ಮತ್ತು ಸೃಷ್ಟಿಯಾದ ಪ್ರಾಣಿಗಳು ಒಂದೇ ಎಂಬ ಜ್ಞಾನದಿಂದ ಬಲಪಡಿಸಬೇಕಾಗಿದೆ. ಕಾರಣ ಶಂಕರರು ದ್ವೈತ ಅದ್ವೈತವಾದದ ಪ್ರತಿಪಾದಕರು. ಇದರಲ್ಲಿ ಆಪ್ಷನ್ ನಂಬರ್ 3 81ಕ್ಕೆ ಆಪ್ಷನ್ 3 ಎ ಸರಿ ಇದೆ, ಆದರೆ ಆರ್ ತಪ್ಪಾಗಿದೆ. 82 ದಿ ಮಿರರ್ ಆಫ್ 11th ಸೆಂಚುರೀಸ್ ಇಂಡಿಯಾ ಎಂಬ ಕೃತಿಯನ್ನು ಬರೆದ ಅರಬ್ ಪ್ರವಾಸಿ
ಅಲ್ಬೆರುನಿ. 83. ಚೀನಾ ತನ್ನ ಸಮೃದ್ಧಿಯ ಕಾರಣದಿಂದಾಗಿ ಆರಂಭಿಕ ಮಧ್ಯಕಾಲೀನ ಯುಗದಲ್ಲಿ ಹಿಂದೂ ಮಹಾಸಾಗರದಲ್ಲಿ ಪ್ರಮುಖ ವ್ಯಾಪಾರದ ಕೇಂದ್ರವಾಗಿತ್ತು. ಕಾರಣ ಆ ಅವಧಿಯಲ್ಲಿ ಚೀನಾದ ವಿದೇಶಿ ವ್ಯಾಪಾರಕ್ಕೆ ಕ್ಯಾಂಟನ್ ಪ್ರಮುಖ ರೇವು ಪಟ್ಟಣವಾಗಿತ್ತು. 83ಕ್ಕೆ ಆಪ್ಷನ್ ನಂಬರ್ 2 ಎ ಮತ್ತು R2 ಸರಿಯಾಗಿವೆ, ಆದರೆ RAಯ ಸರಿಯಾದ ವಿವರಣೆಯಲ್ಲ. 84. ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ? ಖ್ವಾಜಾ ಮೈನುದ್ದೀನ್ ಚಿಸ್ತಿಯು ಚಿಸ್ತಿ ಪಂಥವನ್ನು ಸ್ಥಾಪಿಸಿದರು, ಸರಿಯಿದೆ. ಸೂಫಿ ಸಂತ ಫರೀದುದ್ದೀನ್ ಗಂಜ್ ಇ ಶಕೇರ್ ರವರು ವಿಶಾಲವಾದ ಮಾನವೀಯತೆ ದೃಷ್ಟಿಕೋನವನ್ನು ಹೊಂದಿದ್ದರು. ಇವರ ಕೆಲವು ಸೂಕ್ತಿಗಳು ನಂತರದ ದಿನಗಳಲ್ಲಿ ಸಿಖ್ಖರ ಆದಿ ಗ್ರಂಥದಲ್ಲಿ ಉಲ್ಲೇಖಿತವಾಗಿರುವುದು ಕಂಡುಬಂದಿದೆ, ಸರಿಯಿದೆ. ಹಮೀದುದ್ದೀನ್ ನಗೋರಿಯು ನಕ್ಷಾಬಂದಿಯ ಸೂಫಿ ಪಂಥಕ್ಕೆ ಸೇರಿದವರು, ತಪ್ಪಾಗಿದೆ. 4ನೇದು ಬಾಬಾ ಫರೀದುದ್ದೀನರು ದೆಹಲಿಯ ಕೊನೆಯ ಚಿಸ್ತಿ ಸಂತರಾಗಿದ್ದಾರೆ, ಇದು ತಪ್ಪಾಗಿದೆ. 84ಕ್ಕೆ ಆಪ್ಷನ್ ನಂಬರ್ 3 ಮತ್ತು 4 ಮಾತ್ರ. 85. ಚಿತ್ರಮೇಲಿ ಪೆರಿಯಾನರು ಈ ಪದವು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಇತರ ಸಂಘಟನೆ. 86. ಮಿರಾಸಿ ವ್ಯವಸ್ಥೆಯು ಈ ಕೆಳಗಿನ ಯಾವುದನ್ನು ಸೂಚಿಸುತ್ತದೆ? ಕೃಷಿ ಆರ್ಥಿಕತೆ. 87. ರೇವಾ ಶಾಸನವು ಈ ಕೆಳಗಿನ ಯಾವ ಛೇದಿ ಅರಸರನ್ನು ರಕ್ತಪಿಪಾಸು ಹಾಗೂ ಶೂರನೆಂದು ಪ್ರಮಾಣೀಕರಿಸಿದೆ? ಗಂಗೆಯ ದೇವ. 88. ಈ ಕೆಳಗಿನ ಯಾವ ರಾಷ್ಟ್ರಕೂಟ ಅರಸನು ಅರಬ್ಬರನ್ನು ಸೋಲಿಸಲು ಚಾಲುಕ್ಯರಿಗೆ ಸಹಾಯ ಮಾಡಿದನು? ತಂತಿದುರ್ಗ. 89. ನಾಪುರ ಮತ್ತು ರತ್ನಗಿರಿ ತಾಮ್ರ ಶಾಸನಗಳು ಈ ಕೆಳಗಿನ ಯಾವ ಅರಸು ಮನೆತನಕ್ಕೆ ಸೇರಿದವುಗಳಾಗಿವೆ? ಸೋಮವಂಶಿಗಳು. ಕಮಿಲ್ ವಿ ಜ್ವೆಲೆಬಿಲ್. 91. ಈ ಕೆಳಗಿನವರಲ್ಲಿ ಯಾರು ಕಣ್ವ ಮನೆತನದ ಸಂಸ್ಥಾಪಕರಾಗಿದ್ದಾರೆ? ವಸುದೇವ. 92. ಮೌರ್ಯರ ಆಡಳಿತದಲ್ಲಿ ರಾಜೂಕರು ನಿರ್ವಹಿಸುತ್ತಿದ್ದ ಕಾರ್ಯವೇನು? ಅವರು ನ್ಯಾಯಾಂಗದ ಜವಾಬ್ದಾರಿಯನ್ನು ಹೊಂದಿದ್ದರು, ಆಪ್ಷನ್ ನಂಬರ್ 2. 93. ಈ ಕೆಳಗಿನವರಲ್ಲಿ ಯಾರು ಬಿಂಬಿಸಾರನ ಪತ್ನಿಯರಲ್ಲ? ಆಪ್ಷನ್ ನಂಬರ್ 2. ಪದ್ಮಾವತಿ ಮತ್ತು ಕೇಮ ಮತ್ತು ಚಾರುಮತಿ. ಕೇಮ ಮತ್ತು ಚಾರುಮತಿ ಅಲ್ಲ. 94. ಈ ಕೆಳಗಿನ ಯಾವ ಕೃತಿಗಳು ಹರ್ಷವರ್ಧನ್ನಿಂದ ರಚಿಸಲ್ಪಟ್ಟಿವೆ? ಪ್ರಿಯದರ್ಶಿಕ ಮತ್ತು ನಾಗಾನಂದ. ಆಪ್ಷನ್ ನಂಬರ್ 2. 95. ಈ ಕೆಳಗಿನವುಗಳಲ್ಲಿ ಮೊದಲನೇ ಆರ್ಯಭಟನು ಬರೆದ ಕೃತಿಗಳು? ಆರ್ಯಭಟೀಯ ಮತ್ತು ಆರ್ಯ ಸಿದ್ಧಾಂತ. 95ಕ್ಕೆ ಆಪ್ಷನ್ ನಂಬರ್ 4. 96. ಈ ಕೆಳಗಿನ ವಿಷ್ಣುಕುಂಡಿನ ಅರಸರು ಕಾಲಾನುಕ್ರಮದಲ್ಲಿ ಜೋಡಿಸಿರಿ. 96. ಇಂದ್ರವರ್ಮನು ಸಾಮಾನ್ಯ ಶಕ 380ರಿಂದ 394. 2ನೇದು ಗೋವಿಂದವರ್ಮನು 419ರಿಂದ 456. 1ನೇ ವಿಕ್ರಮೇಂದ್ರವರ್ಮನು ಸಾಮಾನ್ಯ ಶಕ 508ರಿಂದ 528. ಮಾಧವವರ್ಮನ್ ಸಾಮಾನ್ಯ ಶಕ 394 419. ಇದರ ಪ್ರಕಾರ 96ನೇದಕ್ಕೆ ಆಪ್ಷನ್ ನಂಬರ್ 4 ಸರಿಯಾದ ಉತ್ತರ. 97. ಈ ಕೆಳಗಿನ ವೆಂಗಿ ಸಾಲಂಕಾಯನ ಅರಸರನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿರಿ. ಮೊದಲನೇ ಹಸ್ತಿವರ್ಮನ್ 350ರಿಂದ 390. ಮೊದಲನೇ ನಂದಿವರ್ಮನ್ 320ರಿಂದ 350. ಅಖಂಡವರ್ಮನ ಕಾಲಮಾನ ನಮಗೆ ತಿಳಿದಿಲ್ಲ ಮತ್ತು 2ನೇ ನಂದಿವರ್ಮನ ಕಾಲಮಾನವು ತಿಳಿದಿಲ್ಲ. ಹಾಗಾಗಿ 97ನೇ ಪ್ರಶ್ನೆಗೆ ಆಪ್ಷನ್ ನಂಬರ್ 3 ಅಂತ ಹೇಳಿರ್ತೀನಿ, ಆದರೆ ಇದಕ್ಕೆ ಕಾಲಮಾನ ಗೊತ್ತಿಲ್ಲದ ಕಾರಣ ಇದನ್ನು ಸ್ಟಾರ್ ಇಟ್ಕೊಳ್ಳಿ. 98ನೇ ಪ್ರಶ್ನೆ. ಈ ಕೆಳಗಿನ ದೇವಾಲಯಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿರಿ. 1ನೇದು ಲಾಡಖಾನ್ ದೇವಾಲಯ 5ನೇ ಶತಮಾನ. 2ನೇದು ಕೇಶವ ದೇವಾಲಯ 13ನೇ ಶತಮಾನ. ಕಾಶಿ ವಿಶ್ವೇಶ್ವರ ದೇವಾಲಯ ಲಕ್ಕುಂಡಿ, ಇದು 11ನೇ ಶತಮಾನ. ನವಲಿಂಗೇಶ್ವರ ದೇವಾಲಯ ಕುಕ್ಕನೂರಿದು 9ನೇ ಶತಮಾನ. ಸೊ ಇದರ ಪ್ರಕಾರ 98ಕ್ಕೆ ಆಪ್ಷನ್ ನಂಬರ್ 3 ಸರಿಯಾದ ಉತ್ತರ. 99 ದೇವಾಲಯಗಳು ಮತ್ತು ಸ್ಥಳಗಳು. ಮೃತ್ಯುಂಜಯ ದೇವಾಲಯ ಜೋಗೇಶ್ವರ. ಕೈಲಾಸನಾಥ ದೇವಾಲಯ ಎಲ್ಲೋರ. ವಿಷ್ಣು ದೇವಾಲಯ ದಿಯೋಗರ್. ಮಂದಿರ 17 ಸಾಂಚಿ. 99ಕ್ಕೆ ಆಪ್ಷನ್ ನಂಬರ್ 1 ಸರಿಯಾದ ಉತ್ತರ. 100ನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ. ಕವಿಗಳು ಮತ್ತು ಕೃತಿಗಳು. ಮಾಘ ಶಿಶುಪಾಲ ವಧ, ಭವಭೂತಿ, ಮಾಲತಿ ಮಾಧವ, ವಾಮನ ಕಾವ್ಯಾಲಂಕಾರ ಸೂತ್ರ, ರುದ್ರಟ ಕಾವ್ಯಾಲಂಕಾರ. ಸೊ ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಹಾಗಾಗಿ ಪ್ರಶ್ನೆ 100ಕ್ಕೆ ಆಪ್ಷನ್ ನಂಬರ್ 3 ಸರಿಯಾದ ಉತ್ತರ. ಓಕೆ ಸ್ನೇಹಿತರೆ, ಇದಿಷ್ಟು 2025 ಕೆಸೆಟ್ ಪರೀಕ್ಷೆಯ ಇತಿಹಾಸ ವಿಷಯದಲ್ಲಿ ಸಂಭವನೀಯ ಈ ಉತ್ತರಗಳಾಗಿದ್ದು, ಇದು ಯಾವುದೇ ರೀತಿಯ ಅಧಿಕೃತವಾದ ಈ ಉತ್ತರಗಳಲ್ಲ. ನನ್ನ ಒಂದು ಸ್ವಪ್ರಯತ್ನದಿಂದ ಈ ಉತ್ತರಗಳನ್ನು ಬಿಡಿಸುವಂಥ ಪ್ರಯತ್ನವನ್ನು ಮಾಡಿದ್ದೇನೆ.
ಕೆಲವು ಇವುಗಳಲ್ಲಿ ನನಗೂ ಕೂಡ ಡೌಟ್ ಇರೋದ್ರಿಂದ ಹಾಗೆ ಸ್ಟಾರನ್ನು ಇಟ್ಕೊಳ್ಳೋಕೆ ಹೇಳಿದ್ದೀನಿ. ಸೊ ಅವುಗಳನ್ನು ಅಧಿಕೃತವಾಗಿ ಕೀ ಆನ್ಸರ್ ಬಿಟ್ಟಾಗ ನೋಡ್ಕೊಳ್ಳಿ. ಓಕೆ, ಧನ್ಯವಾದಗಳು.